ಇಂಡಿಯಾದಲ್ಲೇ ದ ಫಸ್ಟ್ ಎವರ್ KTM ಫ್ಲಾಗ್ಶಿಪ್ ಸ್ಟೋರ್ ಓಪನ್ ಆಗಿದೆ. ಸೆಂಟರ್ ಆಫ್ ಗ್ರಾವಿಟಿ ಕಮ್ಮಿ ಮಾಡೋದಕ್ಕೆ ಫ್ಯೂಯಲ್ ಟ್ಯಾಂಕ್ನ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ ನೋಡಿ. ಓಹೋ, ದ ಡ್ರೀಮ್ ಆಫ್ ಯೂತ್. ಏನು ಬ್ರೋ, ನಿಮಗೂ ಡ್ರೀಮ್ ಬೈಕ್ ಆಯಿತು? ಯಾವ ಲೀಟರ್ ಕ್ಲಾಸ್ ಗಾಡಿಗೂ ಅಷ್ಟು ಟಾರ್ಕ್ ಇಲ್ಲ. ಫ್ರಂಟ್ ವೀಲ್ ನೆಲದ ಮೇಲೆ ಇರಲ್ಲ ಅಂದ್ಕೊಳ್ಳಿ. ಈವನ್ ಇನ್ ಫೋರ್ತ್ ಗೇರ್ ಅಲ್ಲ ಇದು. ಅದಿತ್ತು ಸೇಲ್ಗೆ, ಅವಾಗ ನಾನು ಅದನ್ನು ತೊಗೊಬೇಕಾಗಿತ್ತು. ಬ್ಯಾಡ್ ನ್ಯೂಸ್ ಏನಂದರೆ ಇಂಡಿಯಾಗೆ. ನಮಸ್ಕಾರ ಡಾರ್ಲಿಂಗ್ಸ್, ನಾನು ಇವತ್ತಿದ್ದೀನಿ ಮೇಕ್ರಿ ಸರ್ಕಲ್ನಲ್ಲಿ. ಏನಪ್ಪ ಮಾಡ್ತಾ ಇದ್ದೀನಿ ಮೇಕ್ರಿ ಸರ್ಕಲಲ್ಲಿ ಅಂತ ನಿಮಗೆ ಆಲ್ರೆಡಿ ರೈಟಲ್ಲೂ ತಮ್ಮನೇಲಿಂದ ಗೊತ್ತಿದೆ. ಸೊ KTM ಅವರು ರೀಸೆಂಟಾಗಿ ಅವರ ಬಿಗ್ ಬೈಕ್ ಲೈನಪ್ನ ಲಾಂಚ್ ಮಾಡಿದ್ರು ಇಂಡಿಯಾನಲ್ಲಿ. ಆ್ಯಂಡ್ ನಮ್ಮ ಬೆಂಗಳೂರಿಗರಿಗೆ ಏನು ಖುಷಿ ವಿಚಾರ ಅಂದರೆ ಇಂಡಿಯಾದಲ್ಲೇ ದ ಫಸ್ಟ್ ಎವರ್ KTM ಫ್ಲಾಗ್ಶಿಪ್ ಸ್ಟೋರ್ ಓಪನ್ ಆಗಿದೆ. ಸೊ ನಮ್ಮ ಮೇಕ್ರಿ ಸರ್ಕಲ್ KTM ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಅದನ್ನೇ ರೆನೋವೇಟ್ ಮಾಡಿ ಇವಾಗ ಫ್ಲಾಗ್ಶಿಪ್ KTM ಸ್ಟೋರ್ ಮಾಡಿದ್ದಾರೆ. ಸೊ ನಾನು ಇವತ್ತು ಇಲ್ಲೇ ಬಂದಿರೋದು ನೋಡಿ. ಸೊ ಶೋರೂಮ್ ಒಳಗಡೆ ಹೋಗೋಕ್ಕೆ ಮುಂಚೆ ಹೇಳ್ಬಿಡ್ತೀನಿ ನಿಮಗೆ, ಎಷ್ಟೋ ಯುವಕರ ಕನಸು ಸೂಪರ್ ಡ್ಯೂಕ್. ತುಂಬ ಜನ ನನ್ನ ಕೂಡ ಕೇಳಿದ್ರಿ ಸೂಪರ್ ಡ್ಯೂಕ್ ರಿವ್ಯೂ ಮಾಡಿ ಬ್ರೋ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಇಂಡಿಯಾದಲ್ಲಿ ಸೂಪರ್ ಡ್ಯೂಕ್ ಇಲ್ಲಿ ತನಕ ಇರಲಿಲ್ಲ, ಯಾವತ್ತೂ ಲಾಂಚೇ ಮಾಡಿಲ್ಲ KTM ಕಡೆಯಿಂದ. ಸೊ KTMಲ್ಲಿ ಬಿಗ್ ಬೈಕ್ ಅಂತ ತೊಗೊಂಡ್ರೆ ನೀವು KTM RC8R ಅಂತ ಲಾಂಚ್ ಮಾಡಿದ್ರು. 1190 ಅನ್ಕೊತಿರೋದು. 1190 RC8R ಇತ್ತು. ಯಾವಾಗ ಬ್ಯಾಕ್ ಇನ್ 2016 ಟೈಮ್, ಅದು BS3 ಟೈಮಲ್ಲಿ. ಸೊ ಅದೂ ಅವಾಗ ಸ್ಟಾಪ್ ಆಗೋಯ್ತು. BS4 ಎಲ್ಲ ಬಂದಮೇಲೆ ಅದೂ ಸ್ಟಾಪ್ ಆಗೋಯ್ತು. ಬಿಗ್ ಬೈಕ್ಸ್ ನೆವರ್ ಕೇಮ್ ಟು ಇಂಡಿಯಾ. ಸೊ ಈಗ ಅಫಿಷಿಯಲ್ ಆಗಿ KTMಲ್ಲಿ ಎಲ್ಲ ಥರ ಅವರ ಬಿಗ್ ಬೈಕ್ ಲೈನಪ್ನ ಲಾಂಚ್ ಮಾಡಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ, ಒಂದೊಂದೇ ಮಾಡೆಲ್ ನಿಮಗೆ ತೋರಿಸ್ತೀನಿ. ಫೈನಲಿ ದ ಸೂಪರ್ ಡ್ಯೂಕ್ ಇಸ್ ಆಲ್ಸೋ ಹಿಯರ್ ಇನ್ ಇಂಡಿಯಾ ರೈಟ್ ನೌ. ಬನ್ನಿ. ಸೊ ವೆಲ್ಕಮ್ ಟು ದ ಫ್ಲಾಗ್ಶಿಪ್ KTM ಸ್ಟೋರ್. ದಿ ಓನ್ಲಿ ಫ್ಲಾಗ್ಶಿಪ್ KTM ಸ್ಟೋರ್ ಇದು ಬೆಂಗಳೂರಲ್ಲಾಗಿದೆ, ಅದು ನಮ್ಮ ಮೇಕ್ರಿ ಸರ್ಕಲ್ನಲ್ಲಿ. ಸೊ ನೋಡ್ತಾ ಇರ್ಬೋದು ನನ್ನ ಅಕ್ಕಪಕ್ಕ ಇವಾಗ 2 ಬಿಗ್ ಬೈಕ್ಸ್. ಸೊ ಇದು ಬಂದು 890 ಅಡ್ವೆಂಚರ್ R ಅಂದ್ಬಿಟ್ಟು ಕಮ್ಸ್ ವಿತ್ ದ ಸ್ಪೋಕ್ ವೀಲ್ಸ್ ಆ್ಯಂಡ್ ಆಲ್ ದಟ್. ಸೊ ನಿಮಗೆ ಗೊತ್ತು ADVಗೆ ಎಷ್ಟು ಹೈಪ್ ಇದೆ ಇವಾಗ ಇಂಡಿಯಾನಲ್ಲಿ. ADVಗೆ ಜಾಸ್ತಿ ಡಿಮ್ಯಾಂಡ್ ಇರೋದು ಎಲ್ಲ ಬೈಕ್ಸಿಗೆ ಕಂಪೇರ್ ಮಾಡಿದ್ರೆ. ಹೆಂಗೆ ಕಾರ್ಸಲ್ಲಿ SUV ಜಾಸ್ತಿ ಡಿಮ್ಯಾಂಡು, ಹಂಗೆ ಬೈಕ್ಸಲ್ಲಿ ADVಗೆ ಜಾಸ್ತಿ ಡಿಮ್ಯಾಂಡ್ ಇಂಡಿಯಾಲಿ. ಸೊ ಇದು KTM ಅವರ 890 ಅಡ್ವೆಂಚರ್ R. ಸಾಕಾಗಿದೆ ಗುರು ಈ ಗಾಡಿನೂ. ಒಂಥರ ಏನೋ ದೊಡ್ಡ ಬೈಕ್ ಮೇಲೆ ಕೂತಿದ್ದೀನಿ ಅಂತಲೇ ಅನ್ನಿಸ್ತಾ ಇಲ್ಲ. ವೆಯ್ಟೇ ಆ್ಯಕ್ಚುಲಿ ನಿಮಗೊಂದು KTM 390 ADV ಎಲ್ಲ ಓಡಿಸಿರ್ತೀರಲ್ಲ, ಸೇಮ್ ಅದರಲ್ಲೇ ಇನ್ನೊಂಚೂರು ಬಿಗರ್ ಸೈಜ್ ಇದೆ ಅಷ್ಟೇ. ಏನು ತುಂಬ ಎಲ್ಲ ಏನೋ ಮ್ಯಾಸಿವ್ ಆಗಿದೆ ಆ ಥರ ಅನ್ನಿಸ್ತಾನೇ ಇಲ್ಲ. ಸೊ ಇದು 890 ಅಡ್ವೆಂಚರ್ R. ಇದ್ರ ಕಲರ್ ಸಖತ್ತಾಗಿದೆ. ಇದು ನೋಡಿ ಮಚ್ಚ, ಒಳ್ಳೆ ಬಾಕ್ಸರ್ ಟ್ವಿನ್ ಥರ ಎಕ್ಸ್ಟೆಂಡ್ ಆಗಿದೆ. ಇದು ಫ್ಯೂಯಲ್ ಟ್ಯಾಂಕ್ ಅಲ್ಲ, ಸೆಂಟರ್ ಆಫ್ ಗ್ರಾವಿಟಿ ಕಮ್ಮಿ ಮಾಡೋದಕ್ಕೆ ಫ್ಯೂಯಲ್ ಟ್ಯಾಂಕ್ನ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ ನೋಡಿ. ಸೊ ನಾನು ಸ್ಟಾರ್ಟಿಂಗಲ್ಲಿ ನೋಡ್ಬಿಟ್ಟು ಇದೇನಪ್ಪ ಒಳ್ಳೆ ನಮ್ಮ GS ಥರ ಬಾಕ್ಸರ್ ಟ್ವಿನ್ ಹಿಂಗೆ ಬರುತ್ತಲ್ಲ ಆಚೆ ಕಡೆ, ಹಂಗೆ ಬಂದಿದೆ ಅಂತ ನೋಡ್ತಾ ಇದ್ದೀನಿ. ಸೊ ಇದು ಫ್ಯೂಯಲ್ ಟ್ಯಾಂಕ್ ಅಂತೆ ನೋಡಿ. ಸೊ ಇಲ್ಲಿ ಮೇಲೆ ಬ್ಯಾಟ್ರಿ ಮಾತ್ರ ಇರೋದು. ಈಗ ಈ ಕೆಳಗಡೆ ಆ್ಯಕ್ಚುಲಿ ಇಲ್ಲಿ ಫ್ಯೂಯಲ್ ಕ್ಯಾಪ್ ಇದೆ, ಬಟ್ ದೆನ್ ಆಲ್ ದ ಫ್ಯೂಯಲ್ ಇಸ್ ಸ್ಟೋರ್ಡ್ ಹಿಯರ್ ಐತೆ ಅಲ್ಲ ಆ ಸೈಡ್. ಅದೇ ಬ್ಯಾಲೆನ್ಸ್ ಆಗಬೇಕಲ್ಲ, ಇಲ್ಲಾಂದರೆ ಒಂದು ಸೈಡ್ ಆಗ್ಬಿಡುತ್ತೆ. ಯಾವ ಥರ ಪ್ಲೇಸ್ಮೆಂಟ್ ಮಾಡಿದ್ದಾರೆ ನೋಡಿದ್ರು ಫ್ಯೂಯಲ್ ಟ್ಯಾಂಕ್ನ ಅಲ್ಲ. ಸೊ ಏನಕ್ಕೆ ಹಂಗೆ ಮಾಡ್ತಾರೆ ಅಂದರೆ, ಇಲ್ಲಿ ಫ್ಯೂಯಲ್ ಟ್ಯಾಂಕ್ ಮೇಲೆ ಇಟ್ಟರೆ ಟಾಪ್ ಹೆವಿ ಆಗಿಬಿಡುತ್ತೆ ಗಾಡಿ. ನಿಮಗೆ ರೈಟು ಲೆಫ್ಟು ಬಗ್ಸಿದ್ರೆ ಫುಲ್ಲು ಹೆವಿ ಆಗಿಬಿಡುತ್ತೆ. ಅದಕ್ಕೆ ಲೋ ಸೆಂಟರ್ ಆಫ್ ಗ್ರಾವಿಟಿ ಮಾಡೋದಕ್ಕೆ ಫ್ಯೂಯಲ್ ಟ್ಯಾಂಕ್ನ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ. ಇಲ್ಲಿದೆ ನೋಡಿ ದ ಬಿಗ್ ಡ್ಯಾಡಿ ಆಫ್ ADV ಸೂಪರ್ 1290 ಸೂಪರ್ ಅಡ್ವೆಂಚರ್ S ಇದು ಆ್ಯಕ್ಚುಲಿ. ಸೊ ಲೆಕ್ಕ ನೋಡಿದ್ರೆ ಈಗ 1390 ಸೂಪರ್ ಅಡ್ವೆಂಚರು ಬಂದ್ಬಿಟ್ಟಿದೆ. ಇಂಡಿಯಾದಲ್ಲಿ 1290 ಲಾಂಚ್ ಮಾಡಿದ್ದಾರೆ. ಈಗ ಮೋಸ್ಟ್ಲಿ ಇನ್ನೊಂದು ವರ್ಷ ಆದಮೇಲೆ 1390 ಲಾಂಚ್ ಮಾಡ್ತಾರೆ. ಸೊ ದಿಸ್ ಇಸ್ ದ ಸೂಪರ್ ಅಡ್ವೆಂಚರ್ S. ಇದು ಟಾಪ್ ಆಫ್ ದ ಲೈನ್ ಗಾಡಿ KTM ಅವ್ರದ್ದು ADV ಫ್ಲಾಗ್ಶಿಪ್ ಲೆವೆಲ್ಲು. ಇದು S ಮಾಡಲ್ಲು. S ಮಾಡಲ್ ಇಲ್ಲ ಅಂದರೆ ರೋಡ್ ಫೋಕಸ್ಡ್ ಇದು, ಅದಕ್ಕೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಇದಕ್ಕೆ. ಇದರಲ್ಲೇ R ಮಾಡಲ್ ಬರುತ್ತೆ, ಅದು ಸೇಮ್ ಈ ಥರ 890 ಸೂಪರ್ ಅಡ್ವೆಂಚರ್ R ನೋಡಿದ್ರಲ್ಲ ಈಗ, ಹಂಗೆ 1290ನಲ್ಲೂ ಅಡ್ವೆಂಚರ್ R ಬರುತ್ತೆ. ಅದರಲ್ಲಿ ನಿಮಗೆ ಸ್ಪೋಕ್ ವೀಲ್ಸು, ಅದು ಮೋರ್ ಆಫ್ ರೋಡ್ ಓರಿಯೆಂಟೆಡ್. ಇದು ಟಾರ್ಮ್ಯಾಕ್ಗೆ. ಇದರಲ್ಲಿ ಅಡ್ಜಸ್ಟಬಲ್ ವಿಂಡ್ಶೀಲ್ಡ್ ಎಲ್ಲ ಇದೆ. ಹತ್ತಿ ಕೂತ್ಕೊಂಡು ನೋಡೋಣ ಹೆಂಗಿದೆ ಅಂತ. ಓಹೋ, ಇದು ಪ್ರಾಪರ್ ದೊಡ್ಡ ಬೈಕ್, ಇದು ಬಿಗ್ ಬೈಕ್. ಟ್ಯಾಂಕು ಎಷ್ಟು ಮ್ಯಾಸಿವ್ ಆಗಿದೆ ಗುರು. ಇದಕ್ಕೂ ಆ್ಯಕ್ಚುಲಿ ಫ್ಯೂಲ್ ಟ್ಯಾಂಕ್ ಕೆಳಗಡೆ ಅಲ್ಲ ಇರೋದು. ಇದು ಸಾಕಾಗಿದೆ. ವಿಂಡ್ಶೀಲ್ಡು ಹೈಟ್ ಅಡ್ಜಸ್ಟ್ಮೆಂಟ್ ಇದೆ ನೋಡಿ, ಈ ಥರ ಸೆಟ್ ಮಾಡ್ಕೊಬೋದು. ಸೈಡಲ್ಲಿ ಇದು ಕೊಟ್ಟಿದ್ದಾರೆ ಲೆವರ್ಸು. ಐ ಥಿಂಕ್ ಸಾಕಾಗುತ್ತೆ ಅನ್ಕೊತೀನಿ.
ಪ್ರೊವೈಡೆಡ್ ದ ಲೊಕೇಶನ್ ಆಫ್ ದ ವಿಂಡ್ಶೀಲ್ಡ್ ತುಂಬ ಮುಂದೆ ಇದೆ ಹೆಂಗಿದ್ರು. ಸೊ ಐ ಥಿಂಕ್ ಏರ್ ಡಕ್ಕ ಆಗುತ್ತೆ ಆರಾಮಾಗಿ. ಇದು ನೆಕ್ಸ್ಟ್ ಲೆವೆಲ್ ಇರುತ್ತೆ ಮಚ್ಚ ಓಡ್ಸೋಕ್ಕಿದು. ಪವರ್, ಮೆಂಟಲ್ ಪವರು, ವಿಂಡ್ ಪ್ರೊಟೆಕ್ಷನ್ ಕೂಡ ಇದೆ. ಸೊ ಸೂಪರ್ ಡ್ಯೂಕ್ GT ಕೂಡ ಬಂದಿದೆ ಈಗ 1390. ಅದು ಇಂಡಿಯಾಗೆ ಬಂದಿಲ್ಲ, ಅದರಲ್ಲೂ ವಿಂಡ್ಶೀಲ್ಡ್ ಇದೇ ಥರ ಕೊಟ್ಟಿದ್ದಾನೆ. ಬಟ್ ದಿಸ್ ಇಸ್ ಅನ್ ADV. ಸೊ ಫ್ರಂಟಲ್ಲಿ ಫೋನಿಕ್ ಸ್ಪೇಸ್ ಎಲ್ಲ ಕೊಟ್ಟಿದ್ದಾರೆ. ಬಟ್ ದೇವ್ರಣ್ಣ ಇದರಲ್ಲಿ ಫೋನೆಲ್ಲ ಇಡೋಕ್ಕಾಗಲ್ಲ. ಚಿಕ್ಕದಾಗಿ ಕೀ ಫಾಬು ಅದು ಇದು ಇಡ್ಕೋಬೋದು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ ಇದು. ಚೆನ್ನಾಗಿದೆ ಗುರು ಗಾಡಿ. ಸೊ ಇದೆಲ್ಲ ಆ್ಯಕ್ಚುಲಿ ಡಿಸ್ಪ್ಲೇಗೆ ಮಾತ್ರ ಇರೋದು, ಇದೆಲ್ಲ ಟೆಸ್ಟ್ ರೈಡ್ಗೆಲ್ಲ ಕೊಡೋದಿಲ್ಲ. ಸಾಕಾಗಿ ದೊಡ್ಡದಾಗಿದೆ ಅಪ್ಪ ಬೈಕ್ ಅಂತೂ ಇದು ವಿಟ್ವಿನ್. ಸೊ ನೀವೆಲ್ಲ ಕಾಯ್ತಾ ಇರೋ ಗಾಡಿ ನಾನು ಇವಾಗ ತೋರಿಸ್ತೀನಿ ಬನ್ನಿ. ಇಲ್ಲಿದೆ ನೋಡಿ ಡಾರ್ಲಿಂಗ್ಸ್, ದ ಡ್ರೀಮ್ ಆಫ್ ಯೂತ್. ಏನು ಬ್ರೋ ನಿಮಗೂ ಡ್ರೀಮ್ ಬೈಕ್ ಆಯಿತು ಸೂಪರ್ ಡ್ಯೂಕು? ಸೊ ಎಷ್ಟೋ ಹುಡುಗರಿಗೆ ಆ್ಯಕ್ಚುಲಿ ಇಂಡಿಯಾದಲ್ಲಿ ಸೂಪರ್ ಡ್ಯೂಕ್ ಇಲ್ಲ ಅನ್ನೋ ವಿಚಾರನೇ ಗೊತ್ತಿಲ್ಲ. ನಾನು ಕೇಳ್ತಾ ಇರ್ತಾರೆ ಸೂಪರ್ ಡ್ಯೂಕ್ ರಿವ್ಯೂ ಮಾಡಿ ಬ್ರೋ, ರಿವ್ಯೂ ಮಾಡಿ. ಎಲ್ಲಿಂದ ತೊಗೊಂಬರೋದು? ಯಾರು ಒಬ್ಬರು ಇಟ್ಟಿಲ್ಲ, ಇಂಪೋರ್ಟ್ ಕೂಡ ಮಾಡಿಲ್ಲ ಯಾರೂ ಇಲ್ಲಿ ತನಕ. ಬಟ್ ಫೈನಲಿ ಅಫಿಷಿಯಲಿ KTM ಅವರೇ ಇಂಡಿಯಾನಲ್ಲಿ ಲಾಂಚ್ ಮಾಡಿಬಿಟ್ಟಿದ್ದಾರೆ ಈಗ. ಸೊ ಐ ಥಿಂಕ್ ಇಟ್ಸ್ 22.9 lakhs ಏನೋ ಇದೆ ಎಕ್ಸ್ ಶೋರೂಮು. ಆನ್ ರೋಡ್ ನಿಮ್ಗೊಂದು 10-30 ಲಕ್ಷ ಆಗುತ್ತೆ. ಯಾರಿಗಾನ ಇಂಟ್ರೆಸ್ಟ್ ಇರೋರು ಬಂದ್ಬಿಟ್ಟು ಶೋರೂಮಲ್ಲೇ ಕೇಳ್ಕೊಳ್ಳಿ ಆನ್ ರೋಡ್ ಎಷ್ಟಿದೆ ಅಂತ, ಕರೆಕ್ಟಾಗಿ ಹೇಳ್ತಾರೆ. ಇದು ಲೇಟೆಸ್ಟ್, ಇದು 1390 ಇದು. ಸೊ ಅಲ್ಲೇ ನೋಡಿದ್ರೆ ಅದು 1290, ಅದು 1 ಜನರೇಷನ್ ಓಲ್ಡರ್ ಇಂಜಿನ್ಸು. ಇದು 1390 ಇದು ಅಪ್ ಟು ಡೇಟ್. ಪ್ಲೇಟ್ ಜಾರ್ತೈತಲ್ಲ. ಆ್ಯಕ್ಚುಲಿ ಇದ್ರ ಮೇಲೆ ಕುತ್ಕೊಳಂಗಿಲ್ಲ, ನಾನು ಪರ್ಮಿಷನ್ ತೊಗೊಂಡಿದ್ದೀನಿ. ಅಂದರೆ ರ್ಯಾಂಪ್ ಮೇಲಿರೋ ಗಾಡಿಗಳು ಕೂರ್ಸಲ್ಲ ಆ್ಯಕ್ಚುಲಿ. ಪರವಾಗಿಲ್ಲ ಗುರು, ಕಾಲು ನೋಡು. ನನಗೆ ಆ್ಯಕ್ಚುಲಿ ಫ್ಲ್ಯಾಟ್ ಫುಟ್ ಕರೆಕ್ಟಾಗಿದೆ, ನೀ ಎಲ್ಲ ಬೆಂಡಾಗ್ತಾಯಿಲ್ಲ. ಪ್ರಾಬ್ಲಿ ಸ್ವಲ್ಪ ಶಾರ್ಟ್ ಇರೋರಿಗೆ ಒಂಚೂರು ಕಷ್ಟ ಆಗ್ಬೋದು ಗಾಡಿ ಇದು. ನಾನೇ ಕರೆಕ್ಟಾಗಿ ಫ್ಲ್ಯಾಟ್ ಫುಟ್ ಮಾಡ್ತಾಯಿದ್ದೀನಿ, ನೀ ಎಲ್ಲೂ ಬೆಂಡಾಗಿಲ್ಲ. ಗುರು ಏನು ಗುರು ಮೆಂಟಲ್ ಇದು ಗಾಡಿ ಇದು. ವೆಯ್ಟೇ ಇಲ್ಲ ಡಾರ್ಲಿಂಗ್ಸ್ ಇದು. ಆ್ಯಕ್ಚುಲಿ ಇದು 203 kilos ಏನೋ ಬರುತ್ತೆ ವೆಟ್ಟು. ಬಟ್ ಪವರ್ ನೋಡಿದ್ರೆ ನೀವು 190 ಹಾರ್ಸ್ ಪವರು, 145 Nm ಟಾರ್ಕ್. ಯಾವ ಲೀಟರ್ ಕ್ಲಾಸ್ ಗಾಡಿಗೂ ಅಷ್ಟು ಟಾರ್ಕ್ ಇಲ್ಲ. ಆಮೇಲೆ ಬೇರೆ ಯಾವ ನೇಕೆಡ್ ಬೈಕ್ಸ್ಗೂ ಅಷ್ಟು ಟಾರ್ಕ್ ಇಲ್ಲ. ದಿಸ್ ಇಸ್ ದ ಮೋಸ್ಟ್ ಪವರ್ಫುಲ್ ನೇಕೆಡ್ ಇನ್ ಟರ್ಮ್ಸ್ ಆಫ್ ಟಾರ್ಕ್. ಹಾರ್ಸ್ ಪವರ್ ನೋಡೋದಾದರೆ ನಿಮ್ಗೆ ಡೈರೆಕ್ಟ್ ಡ್ರೈವಲ್ಲಿ ಬರೋದು ಡುಕಾಟಿ ಸ್ಟ್ರೀಟ್ ಫೈಟರ್ V4S. ಬಟ್ ಇದು ಟಾರ್ಕಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಇದೆ. ಆ್ಯಂಡ್ V2 ಬೇರೆ. ನಿಮಗೆ ಫ್ರಂಟ್ ವೀಲ್ ನೆಲದ ಮೇಲೆ ಇರಲ್ಲ ಅಂದ್ಕೊಳ್ಳಿ, ಈವನ್ ಇನ್ 4th ಗೇರೆಲ್ಲ ಇದು ಲಿಫ್ಟ್ ಆಗ್ತಾನೆ ಇರುತ್ತೆ. ಎಲೆಕ್ಟ್ರಾನಿಕ್ಸ್ ಎಲ್ಲ ಆಫ್ ಮಾಡಿಬಿಟ್ರೆ ನೀವು. ಟೆಕ್ನಾಲಜಿಕಲಿ ಕ್ರೇಜಿ ಗಾಡಿ ಇದು. ಯಾಕಂದರೆ ಕ್ರೂಸ್ ಕಂಟ್ರೋಲು ಏನೇನೋ ಕೊಟ್ಟಿದ್ದಾರೆ. ಇಲ್ಲಿ C1 C2 ಬಟನ್ ಇದೆ, ಇದರಲ್ಲಿ ಸಿಕ್ಕಾಪಟ್ಟೆ ಟೆಕ್ನಾಲಜಿ ಇದೆ. ಬಟ್ ಒಂದೇ ಒಂದು ಬ್ಯಾಡ್ ನ್ಯೂಸ್ ಏನಂದರೆ ಇಂಡಿಯಾಗೆ ಆಪ್ಷನಲ್ ಟೆಕ್ ಪ್ಯಾಕ್ ಅಂತ ಮಾಡಿಬಿಟ್ಟಿದ್ದಾರೆ. ಸೊ ಎಲ್ಲ ಎಲೆಕ್ಟ್ರಾನಿಕ್ಸು ನಿಮ್ಮ ಫಸ್ಟ್ ಸರ್ವಿಸ್ ಮುಗಿಯೋವರೆಗೂ ಇರುತ್ತಂತೆ ವರ್ಕಿಂಗಲ್ಲಿ. ಫಸ್ಟ್ ಸರ್ವಿಸಲ್ಲಿ ಎಲ್ಲ ಡಿಆಕ್ಟಿವೇಟ್ ಆಗಿಬಿಡುತ್ತೆ. ನಿಮಗೇನಾದರೂ ಇದು ಬೇಕು ಅಂದರೆ ಸಪ್ರೇಟಾಗಿ ಒಂದೊಂದಕ್ಕೂ ಕಾಸು ಕೊಟ್ಟು ಸಬ್ಸ್ಕ್ರಿಪ್ಷನ್ ಥರ ತೊಗೊಬೇಕು. ಅದು ಸಬ್ಸ್ಕ್ರಿಪ್ಷನ್ ಬೇಸಿಸ್ ಮಾಡ್ತಾರಾ, ಪರ್ಮನೆಂಟಾಗಿ ಪರ್ಚೇಸ್ ಆಪ್ಷನ್ ಇದೆಯಾ ಅದು ಗೊತ್ತಿಲ್ಲ. ವೆಯ್ಟ್ ಮಾಡಿ ನೋಡಬೇಕು. ಅದೊಂದು ಮಕ್ಕಾರು ಮಾಡಿಬಿಟ್ಟಿದ್ದಾರೆ ಇಂಡಿಯಾದಲ್ಲಿ. ಏನಕ್ಕೆ ಹಿಂಗೆ ಮಾಡಿದ್ರು ಅಂತ ಗೊತ್ತಿಲ್ಲ. ಇಷ್ಟು ದುಡ್ಡು ಕೊಟ್ಟು ತೊಗೊಳ್ಳೋರು ಆಬ್ವಿಯಸ್ಲಿ ಒನ್ ಟೈಮ್ ಇದೆಲ್ಲ ಕೊಟ್ಬಿಡ್ಬೇಕಲ್ವಾ. ಅದನ್ನ ಏನಕ್ಕೆ ಸಬ್ಸ್ಕ್ರಿಪ್ಷನ್ ಟೈಪ್ ಮಾಡ್ತವ್ರೆ ಅಂತ ಅರ್ಥ ಆಗಿಲ್ಲ ನನಗೆ. ವಾಟ್ ಇಸ್ ದ ಯೂಸ್ ಗುರು ಆ ಥರ ಮಾಡೋದ್ರಿಂದ ಅಲ್ವಾ? ಫಸ್ಟ್ ಆಫ್ ಆಲ್ ಈ ಥರ ಗಾಡಿಗಳಿಗೆ ಇಷ್ಟೊಂದು ದುಡ್ಡಾಗಿ ತೊಗೊಳ್ಳೋದೇ ರೇರು. ಅದರಲ್ಲಿ ಈ ಥರ ನೀವು ಸಬ್ಸ್ಕ್ರಿಪ್ಷನ್ ಬೇಸಿಸ್ ಎಲ್ಲ ಮಾಡ್ತೀರಾ ಅಂದರೆ ಇನ್ನೊಂದು ಸ್ವಲ್ಪ ಚಾಲೆಂಜ್ ಆಗುತ್ತೆ ಸೇಲ್ಸು. 390 ಅಪ್ ಡೌನ್ ಕ್ವಿಕ್ ಶಿಫ್ಟರ್ ಎಲ್ಲನೂ ಇದೆ. ಸೊ ಇದಕ್ಕೆ ಇಷ್ಟು ಕಾಸು ಕೊಟ್ಬಿಟ್ಟು ಅದಕ್ಕೆ ಮೇಲೂ ಕಾಸು ಕೊಡಬೇಕು ಅಂದರೆ ನಾಟ್ ಶೋರ್ ಹೌ ದಟ್ಸ್ ಗೋನಾ ವರ್ಕ್. ಬಟ್ ಎನಿವೇಸ್ ಫೈನಲಿ ದ ಸೂಪರ್ ಡ್ಯೂಕ್ ಈಸ್ ಹಿಯರ್ ಇನ್ ಇಂಡಿಯಾ. ಖುಷಿ ವಿಚಾರ ಅಷ್ಟೇ, ಏನಿಲ್ಲ. ತೊಗೊಳೋರು ತೊಗೋತಾರೆ, ಆಬ್ವಿಯಸ್ಲಿ ತೊಗೊಳೋರು ಇದ್ದೇ ಇರ್ತಾರೆ. ನೋಡೋಣ ನಮ್ಮ ಕೈಗೆ ಯಾವಾಗ ಸಿಗುತ್ತೆ ಇದು ರೋಡ್ ಮೇಲೆ ಅಂತ. ಶೋರೂಮಲ್ಲಿ ನಾನು ಏನು ಮಾಡೋಕ್ಕಾಗಲ್ಲ. ನಾನಾ ಬ್ರೋ ಅಷ್ಟೊಂದೆಲ್ಲ ಬಜೆಟ್ ಇಲ್ಲ ಬ್ರೋ. ಈ ಥರ ಸಬ್ಸ್ಕ್ರಿಪ್ಷನ್ ಎಲ್ಲ ಮಾಡಿಬಿಟ್ರೆ ಎಲ್ಲಿಂದ ನಾವು ತೊಗೊಳೋದು? ನೋಡೋಣ, ಟೈಮ್ ಬರಲಿ. ಶುಡ್ ವೆಯ್ಟ್ ಆ್ಯಂಡ್ ಸಿ. KTM ಅಲ್ಲಿ ಸೂಪರ್ ಬೈಕೇ ನೋಡಿಲ್ಲ. ಕರೆಕ್ಟ್, ನಾನು KTM ಅಲ್ಲಿ ಯಾವುದೂ ದೊಡ್ಡ ಬೈಕೇ ತೊಗೊಂಡಿಲ್ಲ ಇಲ್ಲಿ ತನಕ. ಒಂದು ಪಾಯಿಂಟಲ್ಲಿ ಆ್ಯಕ್ಚುಲಿ ಇಲ್ಲ ಒಂದು ಪಾಯಿಂಟಲ್ಲಿ ಏನಾಗಿತ್ತು ಗೊತ್ತಾ, ಇಲ್ಲಿ RC8 ಆರ್ ನಿಲ್ಲಿಸಿದ್ರು ಒಂದಷ್ಟು ವರ್ಷ. ಜ್ಞಾಪಕ ಇದೆ, ಆ ಕೋವಿಡ್ಗೆಲ್ಲ ಮುಂಚೆ ಫಸ್ಟ್ ಫ್ಲೋರಲ್ಲಿ ಒಂದು ವೈಟ್ ಕಲರ್ ಗಾಡಿ ನಿಲ್ಲಿಸಿದ್ರು.
ಅದಿತ್ತು ಸೇಲ್ಗೆ. ಅವಾಗ ನಾನು ಅದನ್ನು ತೊಗೊಬೇಕಾಗಿತ್ತು, ಬಟ್ ಅವಾಗ ಅದೇ ದೊಡ್ಡ ವಿಷಯ, ಸ್ವಲ್ಪ ರಿಸ್ಕು ಬೇಡ ಏನಕ್ಕೆ ಅಂದ್ಬಿಟ್ಟು ನಾನು ಸುಮ್ಮನಾಗಿ ಹೋಗಿದ್ದೆ. ಪ್ಲಸ್ ಆ ಗಾಡಿ ಏನಾಗ್ಬಿಟ್ಟಿತ್ತು ಅಂದರೆ BS4 ಬಂದ್ಬಿಟ್ಟಿದೆ ಅಷ್ಟೊತ್ತಿಗೆ, ಅದು ರಿಜಿಸ್ಟರ್ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ, ಆ ಥರ ಸೀನ್ ಆಗ್ಬಿಟ್ಟಿತ್ತು. ನಾವು KTM ಓನರ್ಸ್ ಆಗಿರೋದ್ರಿಂದ ಯಾವ್ದು ಇಟ್ಟಿದ್ದೀರಾ ನೀವು KTM-ಅಲ್ಲಿ? 250 ಇಬ್ಬರು 250ನಾ? ಓ ಹೌದಾ, ನೋಡೋ ಮಚ್ಚ ದೋಸ್ತಿಗಳು. ಏನು ಬ್ರೋ ನಿಮ್ಮ ಹೆಸರು? ನನ್ನ ಹೆಸರು ಶಶಾಂಕ್ ಅಂತ. ನಿಮ್ಮ ಹೆಸರು? ದರ್ಶನ್. ಶಶಾಂಕು ದರ್ಶನ್. ಹಂಗೆ ಅಲ್ಲೇ ನಿಮ್ಮ ಫ್ರೆಂಡ್ಶಿಪ್ಪು ಇಳಿಸ್ಬಿಟ್ಟು ಹೇಳ್ತೀನಿ, ಇಬ್ಬರು ಒಂದು ಸೂಪರ್ ಡೂಕು, ನೀವೊಂದು ಇದರಲ್ಲಿ ಕಲರ್ ಚೇಂಜು ಮಾಡೋಕ್ಕಾಗಲ್ಲ, ಇದು ಒಂದೇ ಕಲರ್ ಅನ್ಸುತ್ತಿರೋದು. ನೀವು ಹೇಳ್ದಂಗೆ ಫುಲ್ ಬ್ಲ್ಯಾಕ್ ಇದೆಯಾ? ಇಂಡಿಯಲ್ಲಿ ಬಿಟ್ಟಿದ್ದಾನ? ಹಾಂ ಹೌದಾ? ಇದು ನೋಡಿದ್ರು ಟ್ಯಾಂಕ್ ಎಲ್ಲ ಮ್ಯಾಟ್ ಬ್ಲ್ಯಾಕ್ ಇದೆ, ಫ್ರಂಟ್ ಮಡ್ಗಾಡು ಗ್ಲಾಸಿ ಇದೆ, ಈ ಬಿಟ್ಟು ಗ್ಲಾಸಿ ಇದೆ. ಆ್ಯಕ್ಚುಲಿ ಗ್ಲಾಸಿ ಮ್ಯಾಟ್ ಕಾಂಬಿನೇಷನ್ ಮಾಡಿಬಿಟ್ಟಿದ್ದಾನೆ. ಈ ಟ್ಯೂಬ್ಸ್ ಎಲ್ಲ ನೋಡಿ, ಇದೆಲ್ಲ ಗ್ಲಾಸಿ ಇದೆ, ಇದು ಮಾತ್ರ ಮ್ಯಾಟ್ ಬ್ಲ್ಯಾಕ್ ಇದೆ ಟ್ಯಾಂಕ್ ಎಲ್ಲ. ಏನು ಗುರು ನೋಡಿ, ಸಿಂಗಲ್ ಶೇಡೆಡ್ ಸ್ವಿಂಗಮ್ ಇದು, ಡುಕಾಟಿ ಸ್ಟೈಲು. KTM-ಅಲ್ಲಿ ಪ್ರಾಬ್ಲಿ ಸೂಪರ್ ಡ್ಯೂಕ್ ಒಂದಕ್ಕೆ ಅನಿಸುತ್ತೆ ಸಿಂಗಲ್ ಸೈಡೆಡ್ ಕೊಡೋದು ಸ್ವಿಂಗಮ್. ಈ ಕಡೆ ಎಲ್ಲ ಫುಲ್ ಪ್ಲೇನ್ ಲುಕ್ಕು, ನೀಟ್ ಲುಕ್. ಪ್ಲಸ್ ಈ ಫುಲ್ ಗಾಡಿನೇ ನೋಡಿದ್ರೆ ನೀವು, ಈ ಟ್ಯೂಬ್ಸು ಫ್ರೇಮು ಬಿಟ್ಟರೆ ಇಂಜಿನೇ ಸ್ಟ್ರೆಸ್ ಮೆಂಬರು, ಇಂಜಿನು ಸ್ವಿಂಗಮ್ ಬಿಟ್ಟರೆ ವೆಯ್ಟೇ ಬರೋಲ್ಲ ಈ ಗಾಡಿ, ಅದಕ್ಕೆ ನಿಮ್ಗೆ ಅಷ್ಟು ಮೆಂಟಲ್ ಪವರ್ ಅನ್ಸೋದು ಇದಕ್ಕೆ. ಈ ಫುಟ್ ಪ್ಯಾಕ್ಸ್ ಎಲ್ಲ ತೆಗೆದುಬಿಟ್ರೆ ಹೆಂಗಿರೋ, ಇದರಲ್ಲಿ ಹಿಂದೆ ಎಲ್ಲ ಕುತ್ಕೊಂಡು ಹೋಗೋದು ಡೌಟೇ, ಯಾರು ಕುತ್ಕೊಂಡವ್ರು ಯಾರೂ ಇರೋದು ಇಲ್ಲ ಸೀಟ್ ಮೇಲೆ ಆ ಪವರ್ಗೆ. ಇದೆಲ್ಲ ಎತ್ತುಬಿಟ್ರೆ ಫುಲ್ ವೆಯ್ಟ್ ಶೇಡಿಂಗು, ಇನ್ನೊಂದು ಹತ್ತತ್ರ ಒಂದು 5-6 kg ಇಳಿಸ್ಬಿಡ್ಬೋದು. ಹಿಡಿಯೋಕ್ಕಾಗಲ್ಲ ಗುರು ಗಾಡಿ. 190 ಹಾರ್ಸ್ ಪವರ್ ಅಂದ್ರೂ ಪವರ್ ಟು ವೆಯ್ಟ್ ರೇಷಿಯೋ ನಿಮ್ಗೆ ಆಲ್ಮೋಸ್ಟ್ 1:1 ಮಾಡ್ಕೊಂಬಿಡ್ಬೋದು ಇದನ್ನು. ಹಾಂ, ಎಕ್ಸಾಸ್ಟ್ ಚೇಂಜ್ ಮಾಡಿದ್ರೆ ಹೌದು. ಹಾಂ, ಸೊ 203 ಕಿಲೋಸ್ ಇರೋದನ್ನ ನೀವು 13 kg ಸೆಡ್ ಮಾಡಿಬಿಟ್ರೆ 190 ಹಾರ್ಸ್ ಪವರು, 190 ಕಿಲೋಸ್ ಗಾಡಿ, 1:1. ಅದರಲ್ಲಿ 145 Nm ಟಾರ್ಕು. ಮೆಂಟಲ್ ಇವ್ರು ಹಿಡಿಯೋಕ್ಕೆ ಆಗಲ್ಲ ಗಾಡಿನ. ಬಟ್ ಏನಂದರೆ ವಿಂಡ್ ಬ್ಲಾಸ್ಟ್ ಇವರು ನೇಕೆಡ್, ಎನಿ ಡೇ ನೇಕೆಡೆ, ಅದೊಂದು ಸ್ವಲ್ಪ ಡಿಸಡ್ವಾಂಟೇಜ್ ಇದೆ. ಬಟ್ ಈಸಿಲಿ ಇದರಲ್ಲಿ ನೀವು ಆರಾಮಾಗಿ ಒಂದು 280, 290 ಎಲ್ಲ ಆರಾಮಾಗಿ ಮಾಡ್ಬೋದು ಇದಕ್ಕಿರೋ ಪವರ್ಗೆ. ಕ್ರೇಜಿ ಗಾಡಿ ಮಾತ್ರ. ನೋಡೋಣ ವೆನ್ ವಿಲ್ ಗೆಟ್ ಅ ಚಾನ್ಸ್ ಟು ರಿಪ್ ದಿಸ್ ಬೇಬಿ ಆನ್ ರೋಡ್.